திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ರಂಬಲಂ ಗುರುದೇವ. ಮೋಕ್ಷ ಅಂದ್ರೆ ಏನು? ಅದು ಬದುಕಿದ್ದಾಗ ನಾವು ಎಲ್ಲ ಬಂಧನಗಳಿಂದ ಮುಕ್ತವಾಗಿ ಸಿಗೋದಾ ಅಥವಾ ಸತ್ತ ಮೇಲೆ ಸಿಗುವಂಥದ್ದು ಮೋಕ್ಷ? ಏನು ಗುರುದೇವ? ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದ್ರೆ ಏನು ಅಂತ ಹೇಳಿದ್ರೆ ಹೇಗೆ ಹೇಳುವುದು? ಮೋಕ್ಷ ಆದವರು ಹೇಳಲಿಕ್ಕೆ ಸಾಧ್ಯ ಮೋಕ್ಷ ಅಂದ್ರೆ ಏನು ಅಂತೇಳಿ, ಅಲ್ವಾ? ಮೋಕ್ಷ ಆದರೆ ಅದು ಹೇಳಲಿಕ್ಕೆ ಸಾಧ್ಯ ಅಲ್ಲ. ಅದು ಮೋಕ್ಷ, ಅದು ವರ್ಣನೆ ಮಾಡಲಿಕ್ಕೆ ಆಗುದಿಲ್ಲ. ಮೋಕ್ಷ ಆದರೆ ಪುನಃ ಬರಲಿಕ್ಕೆ ಇಲ್ಲ. ಮೋಕ್ಷ ಆದರೆ ಆ ಮೋಕ್ಷವನ್ನು ಹೇಗೆ ವರ್ಣನೆ ಮಾಡೋದು? ಅದು ಶೂನ್ಯಕ್ಕೆ ಹೋಗಿ ತಲುಪಿತದು, ಮತ್ತೆ ಬರಲಿಕ್ಕೆ ಇಲ್ಲ. ಆ ಮೋಕ್ಷ ಎಲ್ಲಿಯೂ ಇಲ್ಲ ಅಂತ ಹೇಳೋದು. ನೀವು ನೋಡುವಷ್ಟು ದೂರದಲ್ಲಿಲ್ಲ ಆ ಮೋಕ್ಷ. ಆ ಮೋಕ್ಷ ನಮ್ಮ ಒಳಗೆ ಇರುವುದು. ಎಲ್ಲವನ್ನು ಬಿಡ್ತಾ 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 ಹೋಗುವಾಗ ನಾನು ಎಂಬುದು ಪರಿಪೂರ್ಣವಾಗಿ ತನ್ನನ್ನು ಬಿಟ್ಟು ಹೋಗುವಾಗ ಮೋಕ್ಷ ಸಿಕ್ಕಲಿಕ್ಕೆ ಸಾಧ್ಯ. ಹಾಗಾದ್ರೆ ನಮ್ಮ ಬದುಕಿದ್ದಾಗ ನಮ್ಮ ಆಸೆಗಳನ್ನ ಅವೆಲ್ಲವನ್ನ ತ್ಯಜಿಸ್ತಾ ಹೋಗೋದು ಒಂದು ಮೋಕ್ಷಕ್ಕೆ ದಾರಿಯ? 100%. ಅದು ಒಂದು ಜನ್ಮದಲ್ಲಿ ಆಗೋದಿಲ್ಲ ಆಸೆಯನ್ನು ಮುಗಿಸ್ಲಿಕ್ಕೆ. ಅದೆಷ್ಟೋ ಜನ್ಮವನ್ನು ತಾಳಬೇಕು ಆಸೆಯನ್ನು ಪರಿಪೂರ್ಣಗೊಳಿಸಬೇಕಾದ್ರೆ. ಆಗ ಎಷ್ಟೆಷ್ಟು ಆಗ್ತದೆ ಅಷ್ಟಷ್ಟು. ಯಾವುದಕ್ಕೂ ಆಸೆ ಪಡದೇ ಇರುವುದು ಮೋಕ್ಷ. ಯಾವುದಕ್ಕೂ ಆಸೆ ಪಡಲಿಕ್ಕಿಲ್ಲ. ಅದು ಬೇಕು, ಇದು ಬೇಕು, ಆ ಕಡೆದು ಬೇಕು, ಈ ಕಡೆದು ಬೇಕು, ಆ ಸಾಧನೆ ಮಾಡಬೇಕು, ಈ ಸಾಧನೆ ಮಾಡಬೇಕು, ಭಗವಂತನನ್ನು ನೋಡಬೇಕು, ಧ್ಯಾನ ಮಾಡಬೇಕು, ದೇವರನ್ನು ನೋಡಬೇಕು, ಆ ಶಕ್ತಿ ಪಡಿಬೇಕು, ಈ ಶಕ್ತಿ ಪಡಿಬೇಕು ಅಂತ ಹೇಳುವವರಿಗೆಲ್ಲ ಮೋಕ್ಷ ಸಿಗುವುದಿಲ್ಲ. ಇದೆಲ್ಲ ಒಂದು ಆಸೆಯಾಗಿ ಪರಿವರ್ತನೆ ಆಗ್ತದೆ. ಹೇಳುದರ್ಥ ಆಯ್ತಾ? ಇದೆಲ್ಲ ಒಂದು ಆಸೆಯಾಗಿ ಪರಿವರ್ತನೆ ಆಗ್ತದೆ. ಆ ಮೋಕ್ಷ ಸಿಗಬೇಕು ಅಂತ ಹೇಳಿದರೆ ಈ ಪ್ರಪಂಚ ನಮ್ಮ ಕಣ್ಣಿಗೆ ಕಾಣಬಾರ್ದು. ಈ ಪ್ರಪಂಚದಲ್ಲಿ ಇರಬೇಕು, ಆದರೆ ಈ ಪ್ರಪಂಚ ನಮ್ಮ ಕಣ್ಣಿಗೆ ಕಾಣಬಾರ್ದು. ಎಲ್ಲರೊಟ್ಟಿಗೆ ನಾವು ಇರಬೇಕು, ಆದರೆ ನಾವು ಯಾರೊಟ್ಟಿಗೂ ಇರಬಾರ್ದು. ಅದು ಮರಣದ ನಂತರ, ಸತ್ತು ಹೋದ ನಂತರ ಮೋಕ್ಷವನ್ನು ಕಂಡುಕೊಳ್ಳಲಿಕ್ಕಾಗುವುದಿಲ್ಲ. ಮೋಕ್ಷವನ್ನು ಕಂಡುಕೊಳ್ಬೇಕಾ? ಅದು ಜೀವಾತ್ಮವಾಗಿರಬೇಕು. ಜೀವಾತ್ಮದಲ್ಲಿ ಮಾತ್ರ ಸಾಧ್ಯ. ಯಾವುದು? ಮೋಕ್ಷವನ್ನು ಕಂಡುಕೊಳ್ಳಲಿಕ್ಕೆ, ಯಾವುದೇ ಒಂದು ಸಾಧನೆ ಮಾಡಲಿಕ್ಕೆ ಜೀವಾತ್ಮ ಬಹಳ ಮುಖ್ಯ. ಈ ದೇಹದಿಂದ ಮೋಕ್ಷಕ್ಕೆ ಹೋಗಬೇಕು. ಅದು ನಮ್ಮ ಒಳಗೆ ಇರುವುದು ಮೋಕ್ಷ ಅಂತ ಹೇಳಿದರೆ. ಅದು ಎಲ್ಲಿಯೂ ಇಲ್ಲ. ಅದನ್ನು ಕಂಡುಕೊಳ್ಳಲಿಕ್ಕೆ ಬೇಕಾಗಿ ಸಾಧನೆ. ಆ ಸ್ಥಿತಿಗೆ ಬಂದು ತಲುಪಿದರೆ ಎಲ್ಲವೂ ಮುಗಿಯಿತು. ರಮಣ ಮಹರ್ಷಿ ಹತ್ರ ಒಬ್ಬರು ಬಂದು ಕೇಳಿದರಂತೆ, ನನಗೆ ಬೇರೆ ಏನು ಬೇಡ, ಮೋಕ್ಷ ಕೊಡಿ ಸಾಕು ಅಂತೇಳಿ. ಅವರು ಅದನ್ನು ಕೇಳಿ ಸ್ವಲ್ಪ ಹೊತ್ತಾಗೆ ಮಲ್ಕೊಂಡ್ರು. ಅದಾದ ನಂತರ, ಸರಿ ಅಮ್ಮ, ನಿಮಗೆ ಮೋಕ್ಷ ಸಿಗ್ತದೆ, ಏನು ಚಿಂತೆ ಮಾಡಬೇಡ, ಹೋಗಿ ಬಾ. ಯಾವಾಗ ಸಿಗ್ತದೆ? ಬೇಗ ಕರುಣಿಸಿ ನನಗೆ ಮೋಕ್ಷ ಅಂತ. ಸಿಗ್ತದಮ್ಮ ಅಂತೇಳಿ ಸಮಾಧಾನ ಮಾಡಿ ಕಳಿಸಿದರು. ಆ ಅಮ್ಮ ಹೋದ ನಂತರ ಇನ್ನೊಂದು 2 ಜನ ಅಮ್ಮಂದರಲ್ಲಿ ಕೂತ್ಕೊಂಡಿದ್ರು. ಅವರು ಕೂಡ ಅದೇ ವಿಷಯಕ್ಕೆ ಬೇಕಾಗಿ ಬಂದದ್ದು, ನನಗೆ ಮೋಕ್ಷ ಕೊಡಿ ಸಾಕು ಅಂತೇಳಿ. ಆಗ ರಮಣ ಮಹರ್ಷಿ 2 ಅಮ್ಮಂದರನ್ನು ನೋಡಿ ಹೇಳ್ತಾರೆ, ಮೋಕ್ಷ ಒಂದೇ ಸಾಕಂತೆ, ಬೇರೇನು ಬೇಡವಂತೆ. ಮೋಕ್ಷ ಒಂದೇ ಸಾಕಂತೆ, ಬೇರೇನು ಬೇಡವಂತೆ. ಹೀಗೆ ಅವರು ಹೇಳ್ತಾನೇ ಇರ್ತಾರೆ, ರಿಪೀಟ್ ಮಾಡಿ.
ಹಾಂ. ಆಗ ಮೋಕ್ಷ ಬೇಕು ಅಂತ ಹೇಳಿದರೆ ಏನನ್ನೆಲ್ಲ ಬಿಡಬೇಕು? ಅದನ್ನು ಕೇಳುವುದಿಲ್ಲ, ಅದನ್ನು ಪಾಲಿಸುವುದಿಲ್ಲ. ಹ್ಮ್. ಈ ಮೋಕ್ಷ ಬೇಕು ಅಂತ ಹೇಳಿದರೆ ಅದರ ಹಿಂದೆ ಅದೆಷ್ಟೋ ವಿಚಾರಗಳು ಅಡಗಿದೆ. ಅದನ್ನೆಲ್ಲ ದಾಟಿ ಬಂದು ದಾಟಿ ಬಂದು ದಾಟಿ ಬಂದು ದಾಟಿ ಬಂದು ಮೋಕ್ಷಕ್ಕೆ ಬಂದು ಸೇರಬೇಕು. ಇದು ಮೋಕ್ಷ ಮಾತ್ರ ಬೇಕು, ಬೇರೇನು ಬೇಡವಂತೆ. ಹಾಂ, ಈ ಸತ್ಯಸ್ಥಿತಿ. ಆಗ ಯಾವುದನ್ನು ಬಿಡಬೇಕು ಅಂತೇಳಿ ಗೊತ್ತಿಲ್ಲ. ಯಾವುದನ್ನು ಬಿಟ್ಟರೆ ನಮಗೇನು ಸಿಗ್ತದೆ, ನಮ್ಮ ತ್ಯಾಗ ಎಷ್ಟಿರಬೇಕು, ನಮ್ಮ ಶರಣಾಗತಿ ಎಷ್ಟಿರಬೇಕು, ನಮ್ಮ ಜೀವನದ ಸತ್ಯ ಎಷ್ಟಿರಬೇಕು. ಹಾಂ, ಇದೆಲ್ಲ ಮಾತಾಡೋ ವಿಚಾರ ಅಲ್ಲ, ಇದೆಲ್ಲ ಅನುಭವಿಸುವ ವಿಚಾರ. ಈ ಮೋಕ್ಷ ಅಂತ ಹೇಳಿದರೆ ಇದೆಲ್ಲ ಸತ್ಯದ ಸ್ಥಿತಿ. ಇದು ಮೋಕ್ಷ ಅಂತ ಹೇಳಿದರೆ ಅದು ಯಾವಾಗಲೂ ಆ ಭಗವಂತನ ಜೊತೆಗೇ ಇರುವ ಸ್ಥಿತಿ, ಆ ಭಗವಂತನೇ ಅವನ ಒಳಗಿರುವ ಸ್ಥಿತಿ. ಅಲ್ಲಿ ಯಾವುದೇ ನಿಯಮಗಳಿಲ್ಲ, ಅಲ್ಲಿ ಯಾವುದೇ ಬಂಧನಗಳಿಲ್ಲ, ಅಲ್ಲಿ ಏನೂ ಇಲ್ಲ ಅಲ್ಲಿ. ಆದರೆ ಅದು ಯಾವುದಕ್ಕೂ ಸೇರಲಿಲ್ಲ. ಹಾಗಾದ್ರೆ ಮೋಕ್ಷ ಅಂದ್ರೆ ಬರೀ ಮನುಷ್ಯರಿಗ ಅಥವಾ ಪ್ರಾಣಿ ಪಕ್ಷಿ ಎಲ್ಲರಿಗೂ ಸಿಗತ್ತ ಗುರುದೇವ? ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಸಿಗ್ತದೆ. ಹಾಂ, ಒಂದೊಂದು ಜನ್ಮಕ್ಕೆ ಅದು ಒಂದೊಂದು ಉನ್ನತ ಜನ್ಮಕ್ಕೆ ಹೋದರೆ ಆ ಜನ್ಮಕ್ಕೆ ಅದು ಮೋಕ್ಷ. ಹೇಳ್ದರ್ಥ ಆಯ್ತಾ? ಒಂದು ಸರ್ಪವಾಗಿತ್ತು, ಹಾಂ, ಅದು ಮರಣ ಹೊಂದಿತ್ತು. ಹಾಂ, ಒಂದು ಭೈರವನಾಗಿ ಜನಿಸಿತು. ಆಗ ಸರ್ಪದ ಜನ್ಮದಿಂದ ಅದು ಮೋಕ್ಷ ಪಡೆಯಿತು. ಇಲ್ಲಿ ಪರಿಪೂರ್ಣ ಮೋಕ್ಷ ಪಡಿಬೇಕು. ಆಗ ಸರ್ಪದ ಜನ್ಮದಿಂದ ಮೋಕ್ಷ ಪಡೆದು ಒಂದು ಭೈರವನ ಜನ್ಮಕ್ಕೆ ಬಂತು. ಭೈರವನ ಜನ್ಮದಿಂದ ಮೋಕ್ಷ ಪಡೆದು ಒಂದು ಹಸುವಿನ ಜನ್ಮಕ್ಕೆ ಬಂತು. ಹಸುವಿನ ಜನ್ಮದಿಂದ ಮೋಕ್ಷ ಪಡೆದು ಮನುಷ್ಯ ಜನ್ಮಕ್ಕೆ ಬಂತು. ಹೀಗೆ ತಗೊಳ್ಳುವ. ಆಗ ಮೋಕ್ಷ ಅಂದರೆ ಏನು ಅರ್ಥ ಆಯ್ತಲ್ವ? ಮತ್ತೆ ಪುನಃ ಇದನ್ನು ಹುಟ್ಟಲಿಕ್ಕಿಲ್ಲ, ಮತ್ತೆ ಉನ್ನತ ಸ್ಥಿತಿಯಲ್ಲಿ ಹುಟ್ಟುವುದು. 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಹೇಳಿದರೆ 84 ಲಕ್ಷ ಜೀವರಾಶಿಯನ್ನು ನಾವು ಕ್ರಾಸ್ ಮಾಡಿ ಬಂದಿದ್ದೇವೆ ಅಂತೇಳಿ ದಾಸರು, ತಿಳಿದವರು, ಜ್ಞಾನಿಗಳೆಲ್ಲ ಹೇಳ್ತಾರೆ. ಅದನ್ನು ನಾವು ಪಾಲಿಸ್ತೇವೆ. ಆಗ ಅಷ್ಟು ಜೀವರಾಶಿಯಲ್ಲಿ ಮೋಕ್ಷವನ್ನು ಕಂಡು 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 ಮಾನವ ಜನ್ಮಕ್ಕೆ ಬಂದು ಮುಟ್ಟಿದ್ದೇವೆ. ಇಲ್ಲಿ ನಾವು ಮೋಕ್ಷವನ್ನು ಕಂಡುಕೊಂಡರೆ ಅದು ಭಗವಂತ ನಮ್ಮೊಳಗೆ, ಅವನೊಳಗೆ ನಾವು, ಜೀವಾತ್ಮ ಪರಮಾತ್ಮ ಸೇರಿತು. ಇವಾಗ ಭಕ್ತರಲ್ಲಿ ಗುರುದೇವ ಭಗವಂತನ ಹತ್ರ ಹೋಗಿ ಈ ಮೋಕ್ಷಕ್ಕೂ ಮುಕ್ತಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಈಗ ಜನರು ಆಡು ಭಾಷೆಯಲ್ಲಿ ಅಯ್ಯೋ ಭಗವಂತ ಮೋಕ್ಷ ಕೊಟ್ಬಿಡಪ್ಪ, ಮುಕ್ತಿ ಕೊಟ್ಬಿಡಪ್ಪ ಅಂತ ಕೇಳ್ತಾರೆ. ಅದ್ರದ್ದು ನಿಜವಾದ ಅರ್ಥ ಗೊತ್ತಿಲ್ಲದೆ ಇದ್ದಂಗೆ. ಆದರೆ ನಿಮ್ಮ ಪ್ರಕಾರ ಮನುಷ್ಯರು ಭಗವಂತನ ಹತ್ರ ಹೋದರೆ ಮುಕ್ತಿ ಕೇಳಬೇಕಾ, ಮೋಕ್ಷ ಕೇಳಬೇಕಾ? ನನ್ನ ಪ್ರಕಾರ ಭಗವಂತನ ಹತ್ರ ಹೋದರೆ ಮೊದಲಿಗೆ ಕೇಳಿಕೊಳ್ಳಬೇಕಾದ ವಿಚಾರ ಯಾವುದು ಅಂತ ಹೇಳಿದರೆ, ನನ್ನಲ್ಲಿರುವ ನಾನು ಎಂಬುದನ್ನು ಬಿಡು ಎಂಬ ಒಂದು ಜ್ಞಾನವನ್ನು ಕೊಡು. ನಾನು ಎಂಬುದನ್ನು ಮರೆತು ನಿನ್ನ ಜೊತೆ ನಾನು ಒಂದಾಗುತ್ತೇನೆ. ಇಲ್ಲಿ ನನಗೆ ಏನು ಗೊತ್ತಿಲ್ಲ, ಭಕ್ತಿಯೂ ಗೊತ್ತಿಲ್ಲ, ಪೂಜೆಯೂ ಗೊತ್ತಿಲ್ಲ, ಮಂತ್ರವೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ ನನಗೆ. ನಿನ್ನ ಪಾದವೇ ಗತಿ, ನಿನ್ನ ಪಾದವೇ ಗತಿ. ಇಲ್ಲಿ ಮುಕ್ತಿಯೂ ಗೊತ್ತಿಲ್ಲ, ಮೋಕ್ಷವೂ ಗೊತ್ತಿಲ್ಲ, ಹಗಲು ಗೊತ್ತಿಲ್ಲ, ರಾತ್ರಿ ಗೊತ್ತಿಲ್ಲ, ನಿನ್ನನ್ನೊಂದು ಗೊತ್ತುಂಟು ಎಂಬ ಸತ್ಯ ಸ್ಥಿತಿಯಲ್ಲಿ ಯಾರು ಒಬ್ಬ ಆ ಭಗವಂತನಿಗೆ ಶರಣಾಗ್ತಾನೋ ಅವನಿಗೆ ಒಂದು ಮುಕ್ತಿಯನ್ನು ಕೊಡ್ಬೋದು. ಮುಕ್ತಿ ಅಂತ ಹೇಳಿದರೆ ಮುಂದಿನ ಜನ್ಮದ ಯುಕ್ತಿ. ನೀನು ಮನುಕುಲಕ್ಕೆ ಬೇಕಾದವ, ನಿನ್ನಿಂದ ಈ ಪ್ರಪಂಚಕ್ಕೆ ಬೇಕಾದಷ್ಟು ಒಳಿತಾಗಲಿಕ್ಕಿದೆ. ಆದ ಕಾರಣ ನೀನು ಇನ್ನೂ ಮನುಕುಲದಲ್ಲಿ ಅವತಾರವಾಗಿ ಬಂದು ಈ ಲೋಕವನ್ನು ಕಾಪಾಡ್ತಾನೇ ಇರು. ಇದು ನನ್ನ ಸೇವೆ ಅಂತ ತಿಳಿದು ಮಾಡು.
ಎಲ್ಲ ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು ಇದನ್ನೇ ಇಷ್ಟಪಟ್ಟದ್ದು. ಆ ಭಗವಂತನ ಸೇವೆ ನಮ್ಮಿಂದ ಈ ಪ್ರಪಂಚದಲ್ಲಿ ನಡೀತಾನೇ ಇರಬೇಕು. ಆ ಸತ್ಯದ ಸ್ಥಿತಿ ಈ ಪ್ರಪಂಚದಾದ್ಯಂತ ತಿಳಿತಾನೆ ಇರಬೇಕು ಅಂತೇಳಿ ಅವರು ಪರಕಾಯ ಪ್ರವೇಶ ಮಾಡಿ ಅನೇಕ ರೀತಿಯ ಸಾಧನೆ ಮಾಡಿ ಪುನರ್ಜನ್ಮವನ್ನು ಪಡೆದುಕೊಂಡು ಈ ಪ್ರಪಂಚದ ಒಳಿತಿಗೆ ಬೇಕಾಗಿ ಅನೇಕ ರೀತಿಯ ಜ್ಞಾನದ ಸಂಪತ್ತನ್ನು, ಅನೇಕ ರೀತಿಯ ಸಮೃದ್ಧಿಯನ್ನು, ಅನೇಕ ರೀತಿಯ ವಿಚಾರಗಳನ್ನೆಲ್ಲ ಕೊಡ್ತಾನೇ ಇರ್ತಾರೆ. ನೆಕ್ಸ್ಟ್ ಜನ್ಮ ಅಪ್ಗ್ರೇಡ್ ವರ್ಷನ್ ಕೊಟ್ಟು ಅವರಿಂದ ಒಳ್ಳೆ ಕೆಲಸ ಮಾಡಿ 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 ಭಗವಂತನೇ ಆಟೋಮೆಟಿಕ್ ಆಗಿ ಅವರಲ್ಲಿ ಆಯ್ಕೆ ಮಾಡಿಸ್ಕೊಂತಾರೆ. ಖಂಡಿತವಾಗಿ ಒಂದು ವಿಚಾರ. ಇನ್ನು ಮೋಕ್ಷ ಅಂತ ಹೇಳಿದರೆ ಅದು ಜೀವಂತವಾಗಿ ತನ್ನೊಳಗೆ ಕಂಡುಕೊಳ್ಳುವ ಸತ್ಯದ ಸ್ಥಿತಿ. ಅದು ಆ ಭಗವಂತ ತನ್ನೊಳಗೆ ಬಂದ ತಾನು ಮಾಡುವ ಎಲ್ಲ ಕೆಲಸ ಕಾರ್ಯಗಳ ಭಗವಂತನದೇ ಕೆಲಸ ಕಾರ್ಯಗಳು, ನಾನು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಎಂಬ ಸ್ಥಿತಿಯನ್ನು ಯಾರೊಬ್ಬ ಜೀವಾತ್ಮದಲ್ಲಿ ಅನುಭವಿಸ್ತಾನೋ, ಆ ಸತ್ಯವನ್ನು ತಿಳಿತಾನೋ, ಅವ ಒಂದು ಮೋಕ್ಷ ಸ್ಥಿತಿಯಲ್ಲೇ ಇದ್ದಾನೆ. ಅವ ಭಗವಂತನೇ, ಅವನು ಪರಬ್ರಹ್ಮ ಸ್ವರೂಪನೇ. ಆ ಸ್ಥಿತಿಗೆ ಬಂದು ತಲುಪಬೇಕು ಅಂತ ಹೇಳಿದರೆ ಅದೆಷ್ಟೂ ಜನ್ಮಗಳನ್ನು ದಾಟಬೇಕು ಅಂತ ಹೇಳೋದು, ಅದೆಷ್ಟೂ ಜನ್ಮದ ವಿಚಾರವನ್ನು ಬಿಡಬೇಕು ಅಂತ ಹೇಳೋದು. ಆಗ ಮೋಕ್ಷವೆಂಬುದು ಒಂದು ಆಸೆ, ಸಾಧನೆ ಎಂಬುದೊಂದು ಆಸೆ, ಎಲ್ಲವೂ ಆಸೆ, ಜನ್ಮವೇ ಆಸೆ. ಈ ಜನ್ಮದ ಆಸೆಯಲ್ಲಿ ಜನ್ಮದ ಕರ್ಮವನ್ನು ತಿಳಿದು ಜೀವನ ಮಾಡಲಿಕ್ಕೆ ಕಲಿತರೆ ಅದೇ ದೊಡ್ಡ ಮೋಕ್ಷಕ್ಕೆ ದಾರಿ ಆಗ್ತದೆ. ಹಾಗಾದರೆ ಜ್ಞಾನಿಗಳೆಲ್ಲ ಇವಾಗ ಮೋಕ್ಷ ಸ್ವರೂಪದಲ್ಲೇ ಒಂದು ದೈವ ರೂಪದಲ್ಲಿ ನಮ್ಮ ಮುಂದೆ ಇವಾಗ ಕಾಣಿಸ್ಕೊತಾ ಇದ್ದಾರೆ. ಖಂಡಿತವಾಗಿಯೂ ಈ ಸತ್ಯವಾದ ವಿಷಯ. ಅದು ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟದ್ದು, ನಿಮ್ಮ ಅಂತರ್ಜ್ಞಾನಕ್ಕೆ ಬಿಟ್ಟದ್ದು. ನಿಮ್ಮ ಕಣ್ಣ ಮುಂದೆ ಶಿವನಿದ್ದಾನ, ನಿಮ್ಮ ಕಣ್ಣ ಮುಂದೆ ವಿಷ್ಣು ಇದ್ದಾನ, ನಿಮ್ಮ ಕಣ್ಣ ಮುಂದೆ ಬ್ರಹ್ಮನಿದ್ದಾನ, ನಿಮ್ಮ ಕಣ್ಣ ಮುಂದೆ ಇನ್ನು ಸಪ್ತ ಋಷಿಗಳಿದ್ದಾರ, ನಿಮ್ಮ ಕಣ್ಣ ಮುಂದೆ 18 ಸಿದ್ಧರಿದ್ದಾರ, ನಿಮ್ಮ ಕಣ್ಣ ಮುಂದೆ ಯಾರು ಇದ್ದಾರೆ ಅಂತ ಅದು ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟ ವಿಚಾರ. ಅದು ಯಾವುದೋ ಒಂದು ರೂಪದಲ್ಲಿ ತೋರಿಸ್ತದೆ, ಯಾವುದೋ ಒಂದು ರೂಪದಲ್ಲಿ ಆ ಶಕ್ತಿ ಅವರವರ ಅಂತರಾತ್ಮಕ್ಕೆ ಸಂಬಂಧಪಟ್ಟು ರೂಪ, ಅವರವರ ಅಂತರಾತ್ಮದ ರೂಪ, ಒಳಗಿನ ಶಕ್ತಿ ಚೈತನ್ಯ ಒಂದೇ, ಅದುವೇ ಗುರು. ಹೇಳೋದಾಯ್ತಾ? ಹಾಗೆ ಭಗವಂತ ಏನು ನಮ್ಮ ಜನ್ಮದಲ್ಲಿ ನಮ್ಮ ಕರ್ಮ ಉಂಟು ಅದನ್ನು ಸರಿಯಾಗಿ ನಾನು ಮುಗಿಸಿ ಮುಂದಿನ ಜನ್ಮಕ್ಕೆ ಹೋಗ್ತೇನೆ ಅಂತೇಳಿ ಒಬ್ಬ ಹೇಳ್ತಾನಲ್ವ, ಅವನ ಜೊತೆ ಭಗವಂತ ಯಾವತ್ತೂ ಇರ್ತಾನೆ. ಭಗವಂತ ಎಲ್ಲರಲ್ಲಿಯೂ ಇದ್ದಾನೆ. ಒಳ್ಳೆಯವರಲ್ಲಿಯೂ ಭಗವಂತ ಇದ್ದಾನೆ, ಕೆಟ್ಟವರಲ್ಲಿಯೂ ಭಗವಂತ ಇದ್ದಾನೆ. ಒಳ್ಳೆಯದು ಕೆಟ್ಟದು ಎರಡು ಸೇರಿ ಈ ಪ್ರಪಂಚ ಓಡುದು ಅಲ್ವಾ? ಹಾಗೆಯೇ ಮೋಕ್ಷದ ವಿಚಾರ ಮಾತಾಡಲಿಕ್ಕೆ ತುಂಬ ಸುಲಭ, ಆದರೆ ಅದನ್ನು ಅರ್ಥ ಮಾಡಿಕೊಂಡ್ರೆ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಅದೆಷ್ಟು ಜನ್ಮಗಳು ಬೇಕು. ಒಂದೆರಡು ಜನ್ಮದಲ್ಲಿ ಸಾಧ್ಯ ಇಲ್ಲ ಮೋಕ್ಷವನ್ನು ಕಂಡುಕೊಳ್ಳಲಿಕ್ಕೆ. ಮೋಕ್ಷ ಎಲ್ಲಿಯೂ ಇಲ್ಲ, ಅದು ನಮ್ಮ ಒಳಗೆ ಇರೋದು. ಹಾಗಾದರೆ ಗುರುದೇವ, ಈ ಮೋಕ್ಷಕ್ಕೆ ಅಂದರೆ ಈಗ ಕೆಲವರು ಸಮಾಧಿ ಸ್ಥಿತಿ ಹೋಗಿರ್ತಾರೆ, ಅಥವಾ ಕೆಲವರು ಅವಧೂತರು ಅಥವಾ ಸನ್ಯಾಸಿಗಳು, ಇವರೆಲ್ಲರೂ ಸಾಧನೆಯನ್ನು ಮಾಡಿ ಮೋಕ್ಷದ ಹಾದಿಗೆ ಹೋಗಿರ್ತಾರೆ. ಅಥವಾ ಸಾಮಾನ್ಯ ಮನುಷ್ಯರು ಏನನ್ನೂ ಸಾಧನೆ ಮಾಡದೆ ಬರೀ ನಾರ್ಮಲ್ ಜೀವನದಲ್ಲಿ ಇದ್ದು ಮೋಕ್ಷಕ್ಕೆ ಹೋಗಬಹುದಾ ಗುರುದೇವ? 100% ಹೋಗ್ಬೋದು. ಸಾಧನೆ ಮಾಡಿಯೇ ಹೋಗಬೇಕು ಅಂತೇಳಿ ಎಲ್ಲಿಯೂ ಹೇಳಲಿಲ್ಲ. ನಮ್ಮ ಋಷಿಮುನಿಗಳೆಲ್ಲ ಸಂಸಾರದಲ್ಲೇ ಇದ್ದವರು, ಅವರ ಮೋಕ್ಷದ ಸ್ಥಿತಿಯನ್ನು ಕಂಡವರು ಅಲ್ವಾ? ಋಷಿ ಪತ್ನಿ ಕಥೆಯಲ್ಲಿ ಪುರಾಣದಲ್ಲೆಲ್ಲ ಬರ್ತದಲ್ವ? ಯಾಕೆ ಆಗುವುದಿಲ್ಲ? ಖಂಡಿತವಾಗಿ ಆಗ್ತದೆ. ಸಂಸಾರ ಎಂಬುದು ಶ್ರೇಷ್ಠವಾದ ಜ್ಞಾನ. ಸಂಸಾರದಲ್ಲಿರುವಷ್ಟು ಸತ್ಯಸ್ಥಿತಿ ಸನ್ಯಾಸದಲ್ಲಿ ಇಲ್ಲ, ಸಾಧನೆಯಲ್ಲಿ ಇಲ್ಲ. ಇದು ಕೋಟಿ ಬಾರಿ ಹೇಳಿರ್ಬೋದು, ಸಂಸಾರವೇ ಶ್ರೇಷ್ಠಪ್ಪ ಅಂತ. ಅದರಿಂದ ದೊಡ್ಡ ವಿಚಾರ ಇನ್ನೊಂದಿಲ್ಲ.
ಆಗ ಸಂಸಾರದಲ್ಲಿ ಅಷ್ಟು ಒಂದು ಕಷ್ಟದಲ್ಲಿಯೂ ಅಷ್ಟೊಂದು ಕಮಿಟ್ಮೆಂಟಿನಲ್ಲಿಯೂ ಅಂಥ ಒಂದು ಸ್ಥಿತಿಯಲ್ಲಿ ಕೂಡ ಒಂದು ಗುರುವೇ ಅಂತೇಳಿ ಬರ್ತಾರೆ ಅಂತ ಹೇಳಿದರೆ ಇದು ಸುಲಭದ ವಿಷಯ ಅಲ್ಲ. ಕಣ್ಣಿಗೆ ಕಾಣಲಿಕ್ಕೆ ಏನೋ ಒಂದು ಕಾಣ್ಬೋದು, ನಾವು ಗುರುಗಳ ಹತ್ರ ಹೋಗ್ತೇವೆ ಬರ್ತೇವೆ ಏನೋ ಒಂದು ಸೇವೆ ಮಾಡ್ತೇವೆ ಅಂತೇಳಿ. ಅದು ಯಾವ ಕಾರಣಕ್ಕಾಗಿ ಬರ್ತೀರಿ? ಈಗ ನೀವು ಬಂದಾಗ ಎಲ್ಲರಿಗೂ ಬರ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಈಗ ಸಮಯ ಎಷ್ಟು? ಗಂಟೆ 4 ಅಲ್ವಾ? ಏನೋ ಒಂದು ಖುಷಿ ಬಂದಾಗೆ ಮಾತಾಡ್ತಾ ಇದ್ದೇವೆ. ಇದರಲ್ಲಿ ಮಾತಾಡುವ ವಿಚಾರವ ಎಷ್ಟೊತ್ತಿಗೆ? ಎಷ್ಟೊತ್ತಿಗೆಲ್ಲರಿಗೂ ಹೇಳುವ ವಿಚಾರ. ನಾವಿನ್ನೂ ಮಲ್ಕೊಳ್ಳಿಲ್ಲ, ಇನ್ನೂ ಮಾತಾಡ್ತೇವೆ ಇದ್ದೇವೆ ಅಲ್ವಾ? ಸತ್ಯ ಅಲ್ವಾ? ಆಗಿರುವಾಗ ಇದು ಈ ಚೈತನ್ಯ, ಈ ಸ್ಥಿತಿ ನಿಮ್ಮೊಳಗೆ ಅದು ಎಷ್ಟು ನಿದ್ರೆ ಬಂದರೂ ಸರಿ, ಅದೆಷ್ಟು ಟಯರ್ಡ್ ಆದರೂ ಸರಿ, ಅದು ಯಾವ ರೀತಿ ಇದ್ದರೂ ಸರಿ, ಆ ಗುರುಗಳು ಒಂದು ಮಾತನಾಡುವ ಸ್ಥಿತಿ ಅಂತಿರುವಾಗ ನೀವೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿ ಕೂತ್ಕೊಳ್ಳಲಿಕ್ಕೆ ಏನು ಕಾರಣ? ಇದನ್ನೆಲ್ಲ ಸಹಿಸಿಕೊಂಡು ಇಲ್ಲೇ ನಿಮ್ಮ ಸಾಧನೆ ಆಗ್ತಾ ಇರುವುದು. ಈ ಸಾಧನೆ ಪ್ರಾಕ್ಟಿಕಲ್ ಆಗಿ ಆಗೋದು ನಿಮಗೆ. ಆಟೋಮೆಟಿಕ್ಕಾಗಿ ನಿದ್ರೆಯನ್ನು ಕಟ್ಟುವ ಶಕ್ತಿ ಬರ್ತದೆ, ಆಟೋಮೆಟಿಕ್ಕಾಗಿ ಹಸಿವೆಯನ್ನು ತಡೆಯುವ ಶಕ್ತಿ ಬರ್ತದೆ, ಆಟೋಮೆಟಿಕ್ಕಾಗಿ ತನ್ನ ಒಳಗಿರುವ ಪ್ರಾಣವಾಯುವಿನ ಶಕ್ತಿ ಚೈತನ್ಯ ಏನು ಅಂತೇಳಿ ನಿಮಗೆ ಅರ್ಥ ಮಾಡಲಿಕ್ಕೆ ಆಗ್ತದೆ. ಅದು ಆಟೋಮೆಟಿಕ್ಕಾಗಿ ಬರೋದು. ಧ್ಯಾನ ಮಾಡುವವರಿಗೆ, ಯೋಗ ಮಾಡುವವರಿಗೆ ಕೂಡ ಆಗೋದಿಲ್ಲ. ಅದೆಷ್ಟೋ ವರ್ಷ ಧ್ಯಾನ ಮಾಡ್ತೇನೆ, ಅದೆಷ್ಟೋ ವರ್ಷ ಯೋಗ ಮಾಡ್ತೇನೆ ಅಂತ ಹೇಳುವವರಿಗೆಲ್ಲ ಗುರುಗಳ ಮುಂದೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಡೆಫಿನೆಟ್ ಆಗೋದಿಲ್ಲ. ಆ ಸಿಸ್ಟಮೇ ಬೇರೆ, ಆ ಒಂದು ರೀತಿ ನೀತಿಯೇ ಬೇರೆ. ಈ ಗುರು ಸೇವೆಯಲ್ಲಿ ಸಿಗುವ ಚೈತನ್ಯ, ಶಕ್ತಿ, ಜ್ಞಾನ, ಈ ಸ್ಥಿತಿಯೇ ಬೇರೆ. ಇದು ಅಜಗಜಾಂತರ ವ್ಯತ್ಯಾಸ ಇದೆ. ಹೇಳೋದರ್ಥ ಆಯ್ತಾ? ಹಾಗೆ ಒಂದು ಮೋಕ್ಷ ಆಗಬೇಕು ಅಂತ ಹೇಳಿದರೆ ಒಂದು ಗುರುವಿನ ಸೇವೆ ಬಹಳ ಮುಖ್ಯ. ಮೋಕ್ಷ ಆಗಬೇಕು ಅಂತ ಹೇಳಿದರೆ ಗುರು ಇಲ್ಲದೆ ಮೋಕ್ಷ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ಗುರುವಿನ ಒಂದು ಕೃಪಾದೃಷ್ಟಿ, ಆ ಗುರುವಿನ ಒಂದು ಆಶೀರ್ವಾದ ಪರಿಪೂರ್ಣವಾಗಿ ನಿಮ್ಮ ಮೇಲೆ ಯಾವಾಗ ಬೀಳ್ತದೋ, ಯಾವಾಗ ನಿಮ್ಮ ಒಳಗೆ ಪರಿಪೂರ್ಣವಾಗಿ ಆ ಶೂನ್ಯ ಸ್ಥಿತಿಯನ್ನು ಕಂಡುಕೊಂಡು ನೀವು ಆ ಗುರು ಚೈತನ್ಯವನ್ನು ನಿಮ್ಮ ಒಳಗೆ ಕೂತ್ಕೊಳಿಸ್ತೀರೋ ಆವಾಗ ಮೋಕ್ಷ ಪ್ರಾಪ್ತಿಯಾಗುವುದಂತೂ ಸತ್ಯ. ಆಗ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತೇಳಿ ಆಗುವಾಗ ಅವನಿಗೆ ಅನಿಸ್ತದೆ ಈ ಪ್ರಪಂಚ ಬಿಟ್ಟು ಹೋಗಬಾರ್ದು. ಈ ಪ್ರಪಂಚ ಬಿಟ್ಟು ಹೋದರೆ ಪ್ರಪಂಚದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಬರ್ತದೆ ಅಂತ ಹೇಳುವಾಗ ಅವ ಏನು ಮಾಡ್ತಾನೆ? ಪುನಃ ಒಂದು ಅವತಾರ ಆಗ್ತಾನೆ. ಆ ಮೋಕ್ಷವನ್ನು ಸ್ವೀಕರಿಸುವುದಿಲ್ಲ. ಅವ ಪುನಃ ಒಂದು ಅವತಾರ ಆಗಿ, ಒಂದು ಬರ್ತಾಗಿ ಪುನಃ ಈ ಮನುಕುಲದ ಒಳಿತನ್ನು ಮಾಡ್ತಾನೆ. ಹಾಗೆ ಬರುವಾಗ ಅದೆಷ್ಟೋ ಶಕ್ತಿಯನ್ನು ಸೃಷ್ಟಿ ಮಾಡಿ ಹೋಗ್ತಾನೆ. ಪುನಃ ಒಂದು ಏನೋ ಒಂದು ಸಮಸ್ಯೆ ಆಗ್ತದೆ ಅಂತ ಹೇಳುವಾಗ ಪುನಃ ಅವತಾರವಾಗಿ ಬರ್ತಾನೆ. ಮನುಕುಲದ ಒಳಿತಿಗಾಗಿ ಭಗವಂತ ಕೊಟ್ಟ ಪವಿತ್ರವಾದ ಜನ್ಮ, ಈ ಪ್ರಪಂಚದ ಒಳಿತಿಗಾಗಿ, ಪ್ರಪಂಚದ ಈ ವಿಶ್ವದ ಶಾಂತಿಗೆ ಬೇಕಾಗಿ ಕೊಟ್ಟಂಥ ಜನ್ಮ. ಈ ಜನ್ಮದಲ್ಲಿ ನಾವು ಎಷ್ಟು ಸತ್ಯವನ್ನು ತಿಳಿಲಿಕ್ಕಾಗ್ತದೆ ಅಷ್ಟು ಸತ್ಯವನ್ನು ತಿಳಿದು ಈಗ ನೀನು ಕೇಳಿದ ಹಾಗೆ ಆ ಮೋಕ್ಷ ಅಂದರೆ ಏನು, ಮೋಕ್ಷ ಯಾವಾಗ ಸಿಗ್ತದೆ ಅಂತ ಹೇಳಿದರೆ ಅದು ನಮ್ಮ ಪ್ರೆಸೆಂಟಲ್ಲೇ ಸಿಗುವಂಥ ವಿಚಾರ ಮೋಕ್ಷ. ಭಗವಂತ ಯಾವಾಗ ನಿನ್ನ ಜೊತೆಗೆ ಇದ್ದಾನೆ ಅಂತ ಹೇಳಿದರೆ ನೀನು ಪ್ರೆಸೆಂಟಲ್ಲಿದ್ದಾಗ ಭಗವಂತ ನಿನ್ನ ಜೊತೆಗೇ ಇದ್ದಾನೆ. ಇಲ್ಲಿ ಎಲ್ಲವೂ ಪ್ರೆಸೆಂಟೇ ಅಂತ ಹೇಳೋದು. ಪಾಸ್ಟು ನಿನಗೆ ಅದು ಪ್ರೆಸೆಂಟೇ ಆಗಿತ್ತು ಆಗ ನೀನು ಅನುಭವಿಸುವಾಗ. ಪ್ರೆಸೆಂಟೇ ಆಗಿ ಉಂಟು. ನಾಳೆ ನೀನು ಫ್ಯೂಚರನ್ನು ಅನುಭವಿಸೋ ಕೂಡ ಅದು ನಿನಗೆ ಪ್ರೆಸೆಂಟೇ. ಇದು ಬಹಳ ಮುಖ್ಯ. ಈ ಒಂದು ಸ್ಥಿತಿಯನ್ನು, ಈ ಸ್ಥಿತಿಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಆಗ ನಮ್ಮ ಕರ್ಮ ಏನುಂಟು, ಭಗವಂತ ಏನನ್ನು ನಮಗೆ ಕೊಟ್ಟಿದ್ದಾನೆ, ಸಂಸಾರ ಕೊಟ್ಟಿದ್ದಾನೆ, ಸನ್ಯಾಸ ಕೊಟ್ಟಿದ್ದಾನೆ,
ಅಲ್ಲಿ ಆಸೆಯನ್ನು ಇನ್ನೂ ಬೇಕಾದಷ್ಟು ಇಟ್ಟಿದ್ದಾನೆ. ಇದನ್ನೆಲ್ಲ ಪರಿಪೂರ್ಣವಾಗಿ ಅನುಭವಿಸಿ ಅದಾದ ಮೇಲೆ ಈ ಸತ್ಯದ ದಾರಿಯಲ್ಲಿ ಪ್ರಯಾಣ ಮಾಡುವಾಗ ಇದೆಲ್ಲವೂ ತನ್ನಿಂತಾನಾಗಿ ನಮ್ಮ ಅನುಭವಕ್ಕೆ ಬರ್ತದೆ. ಇದು ಅನುಭವದಿಂದ ತಿಳಿದುಕೊಳ್ಳುವ ವಿಷಯ. ಇದು ಹೇಳಿ ಕೇಳಿ ಪುಸ್ತಕದಲ್ಲಿ ವ್ಯಾಪಾರದಲ್ಲಿ ಎಲ್ಲ ಸಿಗುವ ವಿಚಾರ ಅಲ್ಲ. ಇದು ಸ್ವ ಅನುಭವ, ಅವನ ಸ್ವ ಅಧ್ಯಯನದಿಂದ, ಜನ್ಮ ಜನ್ಮದ ಪುಣ್ಯದಿಂದ, ಇನ್ನು ಅನೇಕ ಗುರುದೇವರ ಸೇವೆಯಿಂದ, ಜನ್ಮ ಜನ್ಮದಲ್ಲಿ ಅದೆಷ್ಟು ಗುರುಗಳ ಸೇವೆ ಮಾಡಿದೆ ಅಂತ ಗೊತ್ತಿಲ್ಲ, ಎಲ್ಲ ಸೇರಿಸಿ ಅದು ಒಂದಾಗಿ ಪವಿತ್ರತೆ ಹೊಂದುತ್ತದೆ. ಎಲ್ಲ ಜನ್ಮದ ಸೇರಿ ಆ ಪವಿತ್ರತೆ ಹೊಂದಿದ ಸ್ಥಿತಿಯಲ್ಲಿ ಆ ಒಂದು ಜನ್ಮವನ್ನು ನಡೆಸ್ತಾರೆ. ಅದು ಯಾವ ಜನ್ಮ ಕೂಡ ಆಗಿರ್ಬೋದು, ಕೊನೆಯ ಜನ್ಮ ಅಂತ ಇಟ್ಟುಕೊಳ್ಳುವ. ಅಂಥವರು ಮೋಕ್ಷವನ್ನು ಯಾವ ರೀತಿ ಪಡ್ಕೊಳ್ತಾರೆ ಅಂತ ಹೇಳಿದರೆ, ಈಗ ಒಂದು ಸಾಯಿಬಾಬಾ, ಒಂದು ರಾಘವೇಂದ್ರರು, ಇನ್ನು ಸಿದ್ಧಾರೂಢರು, ಇನ್ನು ಹೀಗೆ ಅನೇಕ ಸಾಧು ಸಂತರು, ಭಗವಾನ್ ನಿತ್ಯಾನಂದರು, ಅಕ್ಕಲ್ಕೋಟ್ ಮಹಾರಾಜರು, ಹೀಗೆ ಅನೇಕ ಮಹಾ ಸಾಧು ಸಂತರು, ಯೋಗಿಗಳೆಲ್ಲ ಅವರು ಪ್ರಕೃತಿಯಲ್ಲಿ ಒಂದಾಗಿರ್ತಾರೆ. ಆತ್ಮವೆಂಬುದು ಅಮರ, ದೇಹ ಎಂಬುದು ನಶ್ವರ. ಆತ್ಮವೆಂಬುದು ಅಮರ. ಅವರು ಮೋಕ್ಷವನ್ನು ಆ ರೀತಿ ಕಂಡುಕೊಳ್ತಾರೆ. ಯಾರೊಬ್ಬ ಅವರನ್ನು ಬಹಳ ಒಂದು ಶುದ್ಧ ಮನಸ್ಸಿನಿಂದ ಶರಣಾಗದಿಂದ ಕರೀತಾನೋ, ಆ ಪ್ರಕೃತಿಯಿಂದಲೇ ಏನು ಸಂದೇಶ ಬೇಕು ಆ ಸಂದೇಶ ಇವನ ಮೂಲಕವೇ ಅವರು ನುಡಿಸ್ತಾರೆ. ಶರಣಾಗತಿ ಇದ್ದರೆ ಆಗಲ್ಲಿ ದೇಹ ಭಾವನೆ ಇರೋದಿಲ್ಲ. ಅದು ತನ್ನ ಒಳಗೆ ಮೋಕ್ಷದ ಸ್ಥಿತಿ ಇದ್ದರೆ ಈ ಪ್ರಕೃತಿಯಲ್ಲಿರುವ ಆ ಸತ್ಯ ಸ್ಥಿತಿ, ಪ್ರಕೃತಿಯಲ್ಲಿರೋದು ಎಲ್ಲ ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳೆಲ್ಲ ಇದ್ದಾರೆ. ನಿನ್ನೊಳಗೆ ಆ ಸತ್ಯ ಸ್ಥಿತಿ, ಶರಣಾಗತಿ ಸ್ಥಿತಿ, ಶೂನ್ಯ ಸ್ಥಿತಿಯನ್ನು ಕಂಡುಕೊಳ್ಳುವಾಗ ನೀನು ಏನೂ ಮಾತನಾಡಬೇಕಾಗಿಲ್ಲ, ಅದು ಅವರೇ ಮಾತಾಡ್ತಾರೆ ಡೈರೆಕ್ಟಾಗಿ. ಆ ಸಮಯಕ್ಕೆ ಹೇಗೆ ಬೇಕಾಗಿ ಮಾತಾಡ್ತಾರೆ. ಈ ಸತ್ಯ ಸ್ಥಿತಿ ಹೇಳೋದಾಯ್ತಲ್ವಾ? ಹಾಗೆ ಇದೆಲ್ಲ ಅನುಭವದಲ್ಲಿ ತಿಳ್ಕೊಳ್ಳುವಂಥ ವಿಚಾರ. ಅಂಥ ಸಮಯ ಬರುವಾಗ ಇದನ್ನೆಲ್ಲರೂ ಅನುಭವಿಸುವಂಥ ಸ್ಥಿತಿ ಆದಷ್ಟು ಬೇಗ ಅವರವರ ಜೀವನದಲ್ಲಿ ಬರಲಿ ಅಂತೇಳಿ ಆ ತಾಯಿ ಜಗನ್ಮಾತೆ ಹತ್ರ, ಗಂಗಾಧರೇಶ್ವರರ ಹತ್ರ, ಇನ್ನು ಭಾರತ ದೇಶದಲ್ಲಿ ಬಂದಂಥ ಅನೇಕ ಗುರು ಪರಂಪರೆಯ ಗುರುದೇವರ ಹತ್ರ ಎಲ್ಲರಿಗೂ ಈ ಮೋಕ್ಷದ ಒಂದು ಸತ್ಯದ ಅರಿವು ಒಂದಲ್ಲ ಒಂದು ಜನ್ಮದಲ್ಲಿ ಆದಷ್ಟು ಬೇಗ ಆಗಲಿ ಅಂತೇಳಿ ಎಲ್ಲರ ಹತ್ರ ಮಾಡೋ ಪ್ರಾರ್ಥನೆ. ಹೇಳ್ದತ್ತಾಯ್ತಲ್ವ? ಇಷ್ಟೇ ಹೇಳಲಿಕ್ಕೆ ಸಾಧ್ಯ, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷ ಅಂದರೆ ಅದು ಅಷ್ಟು ಪವಿತ್ರವಾದ ಸ್ಥಿತಿ. ಅದು ಏನೂ ಆಗ್ಬೋದು. ಸರಿಯಾಗಿ ಮೋಕ್ಷವನ್ನು ಕಂಡ್ರೆ ದೇಹವೇ ಸಿಕ್ಕಲಿಕ್ಕಿಲ್ಲ, ಅದೃಶ್ಯವಾಗಿ ಬಿಡ್ಬೋದು. ದೇಹವೇ ಸಿಗಲಿಕ್ಕಿಲ್ಲ, ಅದೃಶ್ಯ. ಏನು ಅಂತಲೇ ಗೊತ್ತಿಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಆ ಸ್ಥಿತಿ ಕೂಡ ಆಗಬಹುದು. ಈ ರೀತಿಯಾದ ಜ್ಞಾನಿಗಳೆಲ್ಲ ಇದ್ದಾರೆ. ಅನೇಕ ಜನ ಸಿದ್ಧರುಗಳು, ಋಷಿಮುನಿಗಳೆಲ್ಲ ಇದ್ದಾರೆ. ಒಳಗೆ ಹೋದವರು ನೋಡುವಾಗ ಜ್ಯೋತಿ ಸ್ವರೂಪವಾಗಿರುತ್ತಾರೆ, ಒಂದು ವಿಭೂತಿಯಾಗಿರುತ್ತಾರೆ. ಎಲ್ಲ ಅಲ್ಲಿ ಏನೂ ಇರುವುದಿಲ್ಲ, ಕೇವಲ ಹೂವುಗಳು ಮಾತ್ರ ಇರ್ತದೆ. ಹೀಗೆ ಒಂದೊಂದು ದೃಷ್ಟಾಂತವನ್ನು ಅವರು ಹೇಳ್ತಾರೆ. ಇದು ಎಷ್ಟು ಎತ್ತರದ ಸ್ಥಿತಿಯಾಗಿರಬಹುದು. ಆಗ ಮನುಷ್ಯ ಜನ್ಮದದು ಕೊನೆಯ ಸ್ಥಿತಿ ಅಲ್ಲ, ಆ ಸ್ಥಿತಿಯನ್ನು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಇದು
ರಾಮಲಿಂಗ ಸ್ವಾಮಿಗಳು ಒಳಲಾರ್. ಹಾಂ, ಅವರ ದೇಹವೇ ಸಿಕ್ಕಲಿಲ್ಲ, ಒಂದು ವಿಭೂತಿ ಮಾತ್ರ ಇತ್ತು ಅಲ್ಲಿ. ಇದು ರೆಕಾರ್ಡ್ ಉಂಟು, ಬ್ರಿಟಿಷ್ ಗವರ್ಮೆಂಟ್ ರೆಕಾರ್ಡ್ ಮಾಡಿದಂಥ ವಿಚಾರ. ಹಾಂ, ಅದೇ ರೀತಿ ಪಟ್ಟಿಣತ್ತಾರು ಅವರು ಲಿಂಗವಾದ್ದು. ಹಾಂ, ಅದೇ ರೀತಿ ಅನೇಕ ಮಹಾನ್ಗಳಿದ್ದಾರೆ, ದತ್ತಾತ್ರೇಯರು, ಮತ್ತು ಕೆಲವರು ಎಲ್ಲ ಇದ್ದಾರೆ, ಶ್ರೀಪಾದ ವಲ್ಲಭರು. ಇವರೆಲ್ಲ ನಾನು ಪ್ರಕೃತಿಯೊಟ್ಟಿಗೆ ಒಂದಾಗಿದ್ದೇನೆ ಅಂತ ಆಗುವಾಗ ನಿಮ್ಮ ಕಣ್ಣ ಮುಂದೆ ಇಂಥ ಇಂಥ ವಿಚಾರಗಳು ಕಣ್ಣಿಗೆ ಕಂಡು ಬರ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಆ ಸಮಯಕ್ಕೆ ಅದು ಕಂಡು ಬರುವಾಗ ಗುರುದೇವರು ಶಿವೈಕ್ಯರಾದರು, ಶಿವನ ಪಾದದಲ್ಲಿ ಸೇರಿಕೊಂಡ್ರು, ದೇಹವೇ ಸಿಕ್ಕಲಿಕ್ಕಿಲ್ಲ. ಇದೆಲ್ಲ ಸತ್ಯಸ್ಥಿತಿ. ಈ ಸ್ಥಿತಿಗೆಲ್ಲ ನಾವು ಹೋಗಬೇಕು ಅಂತೇಳಿ ಪ್ರಯತ್ನ ಪಡೋದು, ಈ ಸ್ಥಿತಿಯನ್ನು ನೋಡಬೇಕು, ಈ ಸ್ಥಿತಿಯನ್ನು ಕಾಣಬೇಕು ಅಂತೇಳಿ ಪ್ರಯತ್ನ ಪಡುವಾಗ ಎಲ್ಲರಿಂದಲೂ ದೂರ ಆಗ್ತದೆ. ಭಕ್ತರಿಂದ ದೂರ ಆಗ್ತದೆ, ಅಲ್ಲಿಂದ ದೂರ ಆಗ್ತದೆ, ಇಲ್ಲಿಂದ ದೂರ ಆಗ್ತದೆ, ದೂರ ಆಗಿ 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 ಎಷ್ಟೋ ದೂರ ಮುಡುತ್ತದೆ. ಹೇಳೋದಾಯ್ತಾ? ಹಾಂ, ಒಂದು ಸತ್ಯಸ್ಥಿತಿಯಲ್ಲಿ ಹೋಗುವುದಾದರೆ ಒಂದು ವಸ್ತ್ರ ಕೂಡ ಭಾರ ಆಗ್ತದೆ ಅಂತ ಹೇಳೋದು. ದೇಹದ ಮೇಲಿನ ವಸ್ತ್ರ ಕೂಡ ಭಾರವೇ. ಹೇಳೋದರ್ಥ ಆಯ್ತಾ? ಹಾಂ, ಆ ಸತ್ಯವನ್ನು ತಿಳಿತಾ ಹೋಗೋ ಒಂದೊಂದೇ ಕಳಿಸ್ತಾ 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 ಹೋಗಿ ಕೊನೆಗೆ ಆ ಸ್ಥಿತಿಯನ್ನು ಕಂಡುಕೊಳ್ಳುವ ಸಮಯದಲ್ಲಿ ಒಂದು ವಸ್ತ್ರ ಕೂಡ ಭಾರ ಆಗ್ತದೆ. ಆ ಭಾರವಾದ ವಸ್ತ್ರವನ್ನು ಕೂಡ ತೆಗೆದು ಬಿಸಾಡ್ತಾರೆ. ಹಾಂ, ಇದು ಸಹ ಬೇಡ ಅಂತೇಳಿ. ಹಾಂ, ಇದೆಲ್ಲ ಒಂದು ಸತ್ಯಸ್ಥಿತಿಯಲ್ಲಿರುವ ಒಂದು ಗುರುಗಳ ಒಂದು ಸ್ಥಿತಿಗಳು. ಹಾಂ, ಅಂಥ ಒಂದು ಸ್ಥಿತಿ ಬರ್ತದೆ ಅಂತ ಹೇಳೋದು. ಈ ಮೋಕ್ಷವನ್ನು ಹುಡುಕಿಕೊಳ್ತಾ ಹೋಗ್ತಾ 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 ವಸ್ತ್ರ ಕೂಡ ಭಾರ ಆಗಿಬಿಡ್ತದೆ, ಮತ್ತು ಎಲ್ಲವೂ ಭಾರ ಆಗ್ತದೆ, ಮಾತು ಕೂಡ ಭಾರ ಆಗ್ತದೆ. ಹಾಂ, ಮಾತು ಕೂಡ ಭಾರ ಆಗ್ತದೆ, ನೋಟ ಕೂಡ ಭಾರ ಆಗ್ತದೆ, ಶಬ್ದ ಕೂಡ ಭಾರ ಆಗ್ತದೆ. ಎಲ್ಲವೂ ಬೇಡ ಬೇಡ ಬೇಡ, ದೂರ ಹೋಗುವ ದೂರ ಹೋಗುವ ದೂರ ಹೋಗುವ, ಯಾವುದು ಬೇಡ ಯಾವುದು ಬೇಡ ಯಾವುದು ಬೇಡ, ಯಾವುದನ್ನು ನೋಡೋದು ಬೇಡ, ಯಾವುದ್ರ ಜೊತೆ ಸೇರೋದು ಬೇಡ, ಯಾವುದ್ರ ಜೊತೆ ಮಾತಾಡೋದು ಬೇಡ, ಬೇಡ, ಇದು ನಮ್ಮ ಹತ್ರ ಆಗೋದಿಲ್ಲ, ನಮ್ಮದಲ್ಲ ಇದು, ಇದು ನಾವೇ ಅಲ್ಲ. ಇಲ್ಲಿ ಏನೆಲ್ಲ ವಿಷಯಗಳು ಬಂದುಬಿಡುತ್ತೆ ಕೊನೆಗೆ. ಅದು ಒಳಗೆ ಹೋಗ್ತಾ 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 ಅಷ್ಟು ಸೂಕ್ಷ್ಮ ಆಗ್ತಾ 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 ಆಗ್ತದೆ, ಮತ್ತೆ ಮೌನವೇ ಆಗಿಬಿಡ್ತದೆ. ಆ ಮೌನ ಆಗುವಾಗ ಏನು ಬೇಕಾದ್ರೆ ಆಗ್ಬೋದು. ಅರ್ಥ ಆಯ್ತಾ? ಹಾಂ, ಒಂದು ಎಂತ ಹೇಳೋದು, ನಮ್ಮ ಬ್ರೈನೇ ನಿಂತು ಹೋಗ್ಬೋದು, ನಮ್ಮ ಬ್ರೈನೇ ನಿಂತು ಹೋಗ್ಬೋದು ಮೌನ ಆಗುವಾಗ. ಅಂಥ ಸ್ಥಿತಿಗೆಲ್ಲ ಹೋಗಿ ತಲುಪ್ತದೆ. ಅಲ್ಲಿಂದೆಲ್ಲ ಪುನಃ ರಿಟರ್ನ್ ಬರೋದಿಲ್ಲ, ಸುಲಭದ ವಿಚಾರ ಅಲ್ಲ. ಅಲ್ಲಿಗೆಲ್ಲ ಹೋಗಿ ರಿಟರ್ನ್ ಬರೋ ವಿಚಾರ ಅಲ್ಲ. ಆದ ಕಾರಣ ಆಧ್ಯಾತ್ಮಿಕ ಸಾಧನೆ ಅಂತ ಹೇಳಿದರೆ ಅದು ತನ್ನಿಂದ ತಾನಾಗಿ ಆಗಬೇಕು, ಅದು ಬಲವಂತ ಆಗಬಾರದು. ಅದು ಬಲವಂತವಾಗಿ ಅದನ್ನು ಹುಡುಕಲೂಬಾರದು, ಬಲವಂತವಾಗಿ ಇದನ್ನೆಲ್ಲ ನಾವು ರಿಸರ್ಚ್ ಮಾಡಲೂಬಾರದು. ಅದು ಏನೂ ಬೇಕಾದರೆ ಆಗ್ಬೋದು. ಒಂದು ಮಾನಸಿಕ ಕಾಯಿಲೆ, ಒಂದು ಸೈಕೋ, ಅಲ್ಲ ಒಂದು ವಿಪರೀತ ನೆಗೆಟಿವ್, ವಿಪರೀತವಾದ ಒಂದು ದ್ವೇಷ, ಯಾವ ರೀತಿ ಬೇಕಾದ್ರೆ ಅದು ಪರಿವರ್ತನೆ ಆಗ್ಬೋದು. ಸಣ್ಣ ಸಣ್ಣ ವಿಚಾರದಲ್ಲಿ ನಮ್ಮ ಸೂಕ್ಷ್ಮ ಸೂಕ್ಷ್ಮ ನರನಾಡಿಗಳ ಒಂದೊಂದು ಬ್ಲಾಕೇಜ್, ಒಂದೊಂದು ಟ್ವಿಸ್ಟಿಂಗ್ ಎಲ್ಲ ಆಗಿಬಿಟ್ರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಆ ಅನುಭವ ಇದ್ದವರು ಇಂಥಲ್ಲಿ ಮುಟ್ಟಿದರೆ, ಇಂಥಲ್ಲಿ ಹೊಡೆದು ಬಿಟ್ಟರೆ ಅದು ಆ್ಯಕ್ಟಿವ್ ಆಗ್ತದೆ ಅಂತ ಗೊತ್ತಿರ್ತದೆ ಅವರಿಗೆ. ಆಗ ಒಂದು ಹೊಡೆದು ಬಿಡ್ತಾರೆ ಪಾಠ ಅಂತೇಳಿ, ಹತ್ತನಿಂದ ತಾನಾಗ ಅದು ಸ್ವಲ್ಪ ಸ್ವಲ್ಪವೇ ಸರಿ ಆಗ್ತಾ ಹೋಗ್ತದೆ. ಇದೆಲ್ಲ ಸೂಕ್ಷ್ಮಗಳು, ಕಾರಣ ಅವರ ಅನುಭವ ಪಟ್ಟಿದ್ದಾರೆ. ಆದ ಕಾರಣ ಇಂಥ ವಿಷಯ, ಇಂಥ
ಒಂದು ಸಾಧನೆ, ಧ್ಯಾನ, ಯೋಗ ಏನಾದರೂ ಸರಿ, ಅದು ಗುರು ಇದ್ದುಕೊಂಡು ಮಾಡಬೇಕು, ಗುರುವಿನ ಮುಂದೆ ಮಾಡಬೇಕು. ಹಾಂ, ಅರ್ಥಾಗ್ತದೆ ಹೇಳೋದು. ಹಾಗೆ ಕೇಳಿದ ಭಾರಿ ಒಳ್ಳೆಯದಾಯಿತು. ಮೋಕ್ಷ ಸತ್ತ ನಂತರ ಸಿಗುವುದ, ಜೀವಂತವಾಗಿರುವ ಸಿಗುವುದ? ಜೀವಂತವಾಗಿರುವಾಗ ಸಿಗುವಂಥ ಪರಮಶ್ರೇಷ್ಠವರ ಪ್ರಸಾದ ಅದು ಮೋಕ್ಷ ಅಂತ ಹೇಳಿದರೆ. ಅದು ಜೀವಂತವಾಗಿರುವಾಗಲೇ ಕಂಡುಕೊಳ್ಬೇಕು ಮೋಕ್ಷವನ್ನು. ಅದು ಅವರವರ ಅಂತರಾತ್ಮದಲ್ಲಿ ಅವರವರಿಗೆ ತಿಳಿದಿರ್ತದೆ ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅಂತೇಳಿ. ಹಾಂ, ಮೋಕ್ಷದಲ್ಲಿ ಮತ್ತೆ ಏನಿಲ್ಲ ಅಲ್ಲ. ಹಾಂ, ಅದು ಪರಮಾನಂದ, ಆನಂದ, ಸಚಿದಾನಂದ. ಒಂದು ಮಗು ಕೂಡ ಮೋಕ್ಷ ಸ್ಥಿತಿಯಲ್ಲಿ ಇರೋದು. ಒಂದು ಮಗು, ಹುಟ್ಟಿದ ಮಗು ಕೂಡ ಮೋಕ್ಷ ಸ್ಥಿತಿಯಲ್ಲಿ ಇರೋದು. ಹಾಂ, ಅದನ್ನು ಹೇಗೆ ವರ್ಣಿಸೋದು? ಮೋಕ್ಷ ಸ್ಥಿತಿ ಅಂದರೆ ಏನು ಅಂತೇಳಿ. ಮಗು ಉಂಟು ಪ್ರಪಂಚದಲ್ಲಿ, ಅಮ್ಮನ ಹತ್ರ ಉಂಟು, ಅಪ್ಪನ ಹತ್ರ ಉಂಟು, ಎಲ್ಲರೂ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಎಲ್ಲವೂ ಮಾಡ್ತಾರೆ. ಆದರೆ ಮಗುಗೆ ಎಂತ ಅಂತಲೇ ಗೊತ್ತಿರ್ತದೆ. ಹಾಂ, ಅದೇ ಜ್ಞಾನದಲ್ಲಿ ಕೊನೆಗೆ ಸಿಗುವ ಸ್ಥಿತಿ. ಎಲ್ಲರೊಟ್ಟಿಗೆ ಇರ್ತದೆ, ಅದೊಂದು ಮಗುವಿನಾಗಿರ್ತದೆ. ಅದು ಎಂತ ಮಾಡ್ತದೆ, ಏನು ಮಾಡ್ತದೆ ಅಂತ ಗೊತ್ತಿಲ್ಲ. ಆಗ ಮಗುವನ್ನು ನೋಡಿಕೊಳ್ಳಲಿಕ್ಕೆ ಬೇಕಾಗ್ತದಲ್ಲ, ಅಂಥ ಸ್ಥಿತಿಗೆ ಬಂದು ಮುಡ್ತದೆ. ಹೇಳೋದು ಅರ್ಥ ಆಯ್ತಾ? ಇದೆಲ್ಲ ಅನುಭವದಲ್ಲಿ ತಿಳಿದುಕೊಳ್ಬೇಕಾದ ವಿಚಾರ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಮೋಕ್ಷ ಪ್ರಾಪ್ತಿಯಾಗಲಿ ಅಂತೇಳಿ ಯಾವುದಾದರೂ ಜನ್ಮದ ಒಂದು ಪುಣ್ಯದಿಂದ, ಒಂದು ಒಳ್ಳೆಯ ಗುರುದೇವರ, ಅವರವರ ಅಂತರಾತ್ಮದ ಗುರುದೇವರ ಆಶೀರ್ವಾದದಿಂದ ಒಂದು ಮೋಕ್ಷದ ದಾರಿ ಸಿಕ್ಕಲಿ ಅಂತ ಹೇಳೋದು. ಕಷ್ಟಪಟ್ಟು ಮತ್ತೆ ನೀವು ಹೋಗಿ ಅದನ್ನು ಪಡ್ಕೊಳ್ಬೇಕು. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಗುರುವೇ ಶರಣಂ.